ದೇವರ ನಾಮ ಪರಶಿವನ ಧ್ಯಾನ ಚಂದ್ರಕಾಂತ ಚೆಲ್ಲಿದ ರಾಮ ಜಾಂಬವಂತ ಬಯಸಿದ ರಾಮ ಚಂದ್ರಕಾಂತ ಚೆಲ್ಲಿದ ರಾಮ ಜಾಂಬವಂತ ಬಯಸಿದ ರಾಮ ಸುಗ್ರೀವ ಸಾರಿದ ರಾಮ ಕಾಯಿಷ ಬಳಿ ಹೇಳಿದ ರಾಮ ಸುಗ್ರೀವ ಸಾರಿದ ರಾಮ ಕಾಯಿಷ ಬಳಿ ಹೇಳಿದ ರಾಮ ಹರಿಹರನ ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ ವಿಧಿ ರಾಮ ರಾಮ ಪರಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಮಾಕ್ಷಿಪಾಳ್ಯ ವಿಭಾಗದಲ್ಲಿ ಭಾಳ ಪ್ರಚಲಿತವಾಗಿ ಮತ್ತು ಸಾಮಾಜಿಕ ಸೇವೆ ಮತ್ತು ಸಾರ್ವಜನಿಕ ಸಹಾಯ ಮಾಡೋ ವಿಚಾರದಲ್ಲಿ ಮೊದಲನೇ ಕೈ ಅನ್ನೋ ರೀತಿಯಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಮತ್ತು ನಮ್ಮ ಈ ಭಾಗದ ಬ್ಲಾಕ್ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಅವರ ಹುಟ್ಟುಹಬ್ಬವನ್ನು ಕಾರ್ಯಕರ್ತರು ಮತ್ತು ನಾಯಕರುಗಳು ಮುಖಂಡರುಗಳ ಜೊತೆಯಲ್ಲಿ ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಮತ್ತು ಹೆಚ್ಚಿನದಾಗಿ ಮುಂದಿನ GBI ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟು GBIಯ ಸದಸ್ಯರಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ದೇವರಲ್ಲಿ ಬೇಡಿಕೊಂಡು ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಆತ್ಮೀಯರು ನನ್ನ ಸೋದರರು ಆದಂಥ ಕಾಮಾಕ್ಷಿಪಾಳ್ಯದ ರಾಧಾಕೃಷ್ಣರವರು ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭವನ್ನು ಕೋರಲಿಕ್ಕೆ ನಾವು ಸ್ನೇಹಿತರೆಲ್ಲರೂ ಬಂದಿದ್ದೀವಿ. ಅವರು ನೂರಾರು ಕಾಲ ಬಾಳಿ ಬದುಕಬೇಕು. ಕಾರಣ ಇಷ್ಟೇ, ಮನುಷ್ಯ ಹುಟ್ಟು ಸಾವಿನ ಬದಲು ಸಾಧನೆಯನ್ನು ಮಾಡಬೇಕು ಅನ್ನೋದು ವಿಚಾರಗಳಿದೆ. ಹಾಗಾಗಿ ರಾಧಾಕೃಷ್ಣ ಅವರ ಕೊಡುಗೆ ಈ ಒಂದು ಭಾಗಕ್ಕೆ ಸಾಕಷ್ಟು ಕೊಡುಗೆ ಇದೆ, ಜನರ ಮೆಚ್ಚುಗೆ ಇದೆ. ಇಂಥ ಒಬ್ಬ ನಾಯಕರು ಯಾವಾಗಲೂ ದೀರ್ಘಾಯುಷ್ಯಾಗಿ ಇರಬೇಕು, ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು, ಸಮಾಜದ ಏಳಿಗೆ ಅವರ ಧ್ಯೇಯವಾಗಿರೋದ್ರಿಂದ ಅವರಿಗೆ ಭಗವಂತನ ಅನುಗ್ರಹ, ಇಲ್ಲಿ ಬಂದು ಶುಭವನ್ನು ಹಾರೈಸಿದಂಥ ಎಲ್ಲರ ಅವರ ಕೃಪೆ, ಅದರ ಆಶೀರ್ವಾದ ಮತ್ತು ಅವರ ಪ್ರೀತಿ ಸದಾಕಾಲ ಅವ್ರನ್ನ ತಲೆ ಕಾಯಲಿ ಅಂಥೇಳಿ ನಾನು ಅವ್ರಿಗೂ ಸಹ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ನೋಡಿ, ಧರ್ಮ ಮಾಡೋದು ನಮ್ಮ ಕೆಲಸ. ಅದನ್ನು ರಾಧಾಕೃಷ್ಣ ಅವರು ಆತ್ಮತೃಪ್ತಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಫಲಾನುಫಲ ಭಗವಂತನಿಗೆ ಸೇರಿದ್ದು. ಅಧಿಕಾರ ಇರೋರಿಗೆ ಬೇಕೇ ಹೊರತು ಇಲ್ದವ್ರಿಗೆ ಯಾರು ಕೊಡುವಂಥ ಮನಸ್ಥಿತಿಯಲ್ಲಿ ಯಾವ ಸರ್ಕಾರಗಳು ಯಾವ ಪಕ್ಷವ್ರಿಗೂ ಇಲ್ಲ. ಹಾಗಾಗಿ ಅದೇನಾದರೂ ಬಂದರೆ ಆ ಅಧಿಕಾರಿಯನ್ನು ಸಿಕ್ಕಿದ್ರೆ ಅವರ ಒಳ್ಳೆಯತನಕ್ಕೆ ಭಗವಂತನ ಆಶೀರ್ವಾದ, ಈ ಜನರ ಆಶೀರ್ವಾದ ಜೊತೆಯಲ್ಲಿ ಸಿಗಬೇಕೇ ಹೊರತು ಕೊಡ್ತಾರೆ ನಾವು ಮಾಡ್ತೀವಿ ಅಂತ ಯಾವುದೇ ಅಪೇಕ್ಷೆಯನ್ನು ಇಟ್ಕೊಳ್ದಿರ ಅವರು ಕೆಲಸವನ್ನು ಮಾಡಿದರೆ ಅದಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ. ಅಧಿಕಾರ ಬಂದರೆ ನಾವು ಇನ್ನೂ ಹೆಚ್ಚಿನ ಒಂದು ಖುಷಿಯನ್ನು ಪಡ್ತೀವಿ. ಅವರಿಗೆ ಹೊರ ದೇಶ ಹೊರ ರಾಜ್ಯಗಳಿಗಿಂತ ಕನ್ನಡದ ಕರ್ನಾಟಕದ ಹಿರಿಮೆಯನ್ನು, ಕನ್ನಡದ ಒಂದು ಸಾಂಸ್ಕೃತಿಕ ಮತ್ತು ಎಲ್ಲ ಭಾಗದಲ್ಲೂ ಅವರು ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗೂ ಸಹ ಇದ್ದಾರೆ. ಅದಕ್ಕೆ ಕನ್ನಡದ ಹಿರಿಮೆ, ಕನ್ನಡದ ಪ್ರಚಾರ, ಎಲ್ಲೇ ಹೋದರೂ ಕನ್ನಡವನ್ನು ಬಳಸುವಂಥ ರೀತಿ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದಂಥವ್ರು ರಾಧಾಕೃಷ್ಣರವರು. ಅದಕ್ಕೆ ಅಧಿಕಾರಕ್ಕಿಂತ ಅವರ
ಭಾಗದಲ್ಲಿ ಅಂದರೆ ಕಾಮಾಕ್ಷಿಪಾಳ್ಯ ಮತ್ತು ಬಸವೇಶ್ವರ ನಗರ ಭಾಗದಲ್ಲಿ ಅವರ ಕೊಡುಗೆ ಅಪಾರವಾಗಿದೆ. ಹಾಗಾಗಿ ಅದಕ್ಕೋಸ್ಕರ ನಾವು ನನ್ನ ಸೋದರರು ನಮ್ಮ ಸಹೋದರ ಅಂತ ಹೇಳಿ ನಾನು ಉಚ್ಚಾಟನೆ ಮಾಡೋದಕ್ಕೆ ಸಂತೋಷದ ಹೇಳೋಕ್ಕೆ ಬಯಸ್ತೇನೆ. ವೆರಿ ವೆರಿ ಸಿಂಪಲ್. ಯಾವುದು ಅದ್ದೂರಿ ಆಡಂಬರ ಇಲ್ಲ, ಬಟ್ ಸ್ನೇಹಿತರು ಸಾಕಷ್ಟು ಸ್ನೇಹಿತರನ್ನು ಸಂಪರ್ಕಿಸಿದ್ದೀನಿ. ಅವರೆಲ್ಲ ಬಂದು ಬೆಳಗ್ಗೆ ಸುಮಾರು 7 ಗಂಟೆಯಿಂದಲೇ ಸತತವಾಗಿ ಬಂದು ನಮ್ಮ ಜೊತೆಯಲ್ಲಿ ಬರೆದು ಸಂತೋಷವಾಗಿ ತಿಂಡಿ ತಿಂದ್ಕೊಂಡು ನನಗೆ ಶುಭಾಶಯ ಕೋರಿ ಹೋಗ್ತಾ ಇದ್ದಾರೆ. ಇದು ಮಾಮೂಲಿ ಪ್ರತಿ ವರ್ಷ ನಮ್ಮದು ಸರ್. ನನ್ನ ಕೆಲಸ ನಾನು ನಿಭಾಯಿಸಿದ್ದೀನಿ ಅಂತ ನನ್ನ ಅನಿಸಿಕೆ. ಯಾಕೆಂತಂದರೆ ಚಾಚೂ ತಪ್ಪದೆ ಪಕ್ಷದ ಯಾವುದೇ ಚಟುವಟಿಕೆ ಇರ್ಬೋದು, ಮುಷ್ಕರ ಇರ್ಬೋದು, ಧರಣಿ ಇರ್ಬೋದು, ಪ್ರಚಾರ ಇರ್ಬೋದು, ಮತ್ತೊಂದು ಇರ್ಬೋದು, ನಿರಂತರವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಪಕ್ಷದ ಜೊತೆಲಿ ಸಂಘಟನೆಯಲ್ಲಿ ನಿರಂತರವಾಗಿ ನಾನು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಹಾಗೂ ಪಕ್ಷ ಕೊಟ್ಟ ಹುದ್ದೆಗೆ ಸ್ವಲ್ಪ ಕೂಡ ಚ್ಯುತಿ ಬಂದಿರೋ ರೀತಿಯಲ್ಲಿ ನಾನು ನಡ್ಕೊಂಡಿದ್ದೀನಿ. ಸೊ ಮನೆಗೂ ಗ್ಯಾರಂಟಿ ತಲುಪ ಇದು ಕಾರ್ಯಕ್ರಮ ಅನೌನ್ಸ್ ಮಾಡಿದ್ರು ನಮ್ಮ ಸರ್ಕಾರ. ಚಾಚು ತಪ್ಪಿದೆ ಅದನ್ನು ನಿಭಾಯಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಎಕ್ಸ್ಚೆಕರ್ಗೆ ಎಷ್ಟು ಬರ್ಡನ್ ಇದೆ, ಆದರೆ ಬಡಬಗ್ಗರಿಗೆ ಕೊಡುವಂಥ ಇದು ತುಂಬ ಉಪಯೋಗಕಾರಿ ಹಾಗೂ ತುಂಬ ಒಳ್ಳೆಯ ಕೆಲಸ ಅಂತಲೇ ಹೇಳಿದೆ. BBMP ಎಲೆಕ್ಷನ್ಸ್ ನಡೆದೋಗಬೇಕಾಗಿತ್ತು. ಒಂದು ಟರ್ಮ್ ಮುಗಿದು ಇನ್ನೊಂದು ಟರ್ಮು ವಿತೌಟ್ ರೆಪ್ರೆಸೆಂಟೇಟಿವ್ಸ್ ಮುಗಿದೋಗಿದೆ ಇನ್ನೊಂದು ಟರ್ಮ್. ಹಾಗಾಗಿ ಯಾವುದೇ ಕಾರಣಕ್ಕೂ ತಡ ಆಗದೇನೆ ಈ ಒಂದು ಕೆಲಸ ಆಗಬೇಕು, ಚುನಾವಣೆ ಆಗಬೇಕು. ಈ ದಿಶೆಯಲ್ಲಿ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ. ಈಗ GBA ಪ್ರಾಧಿಕಾರ ಕೂಡ ರಚನೆ ಆಗಿದೆ. GBA ಅಡಿನಲ್ಲಿ 5 ಕಾರ್ಪೊರೇಷನ್ಗಳಿಗೆ ಭಾಳ ಹತ್ತಿರದಲ್ಲೇ ಚುನಾವಣೆ ನಡೆಯುತ್ತೆ. ದೀಪಾವಳಿ